ಅಡಿಕೆಯಲ್ಲಿ ಕಾಯಿ ಕೊಳೆ ರೋಗ. ಈ ರೋಗವು ಫೈಟೋಪ್ತೆರಾ ಮೇಡಿ ಎಂಬ ಶಿಲೀಂಧ್ರದಿಂದ ಉಂಟಾಗುವುದು. ಈ ರೋಗಾಣುವಿನ ಬೀಜಗಳು ಸಾಮಾನ್ಯವಾಗಿ ಗಿಡದ ಹಿಂಗಾರುಗಳಲ್ಲಿ ಅಥವಾ ಕಳೆದ ವರ್ಷ ಮರದ ಬುಡದಲ್ಲಿ ಬಿದ್ದಿರುವ ರೋಗಪೀಡಿತ ಕಾಯಿಗಳಲ್ಲಿ ಸುಪ್ತ ವ್ಯವಸ್ಥೆಯಲ್ಲಿದ್ದು, ಮೊದಲ ಮಳೆ ಬಂದ 15ರಿಂದ 20 ದಿನಗಳ ನಂತರ ಮೊಳಕೆಯೊಡೆದು ಗಾಳಿಯ ಮುಖಾಂತರ ಹಿಂಗಾರುಗಳಿಗೆ ಹರಡಿ ರೋಗವನ್ನುಂಟು ಮಾಡುತ್ತದೆ. ಸಾಮಾನ್ಯವಾಗಿ ಈ ರೋಗದಿಂದ ಜುಲೈ ತಿಂಗಳಲ್ಲಿ ಎಳೆಕಾಯಿ ಉದುರುವಿಕೆ, ಆಗಸ್ಟ್ ತಿಂಗಳಲ್ಲಿ ಅರೆಬಲಿತ ಕಾಯಿಗಳಲ್ಲಿ ನೀರ್ಗೊಳೆ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಬಲಿತ ಕಾಯಿಗಳಲ್ಲಿ ಬೂದುಗೊಳೆ ಕಂಡುಬರುವುದು. ಈ ರೋಗ ಹತೋಟಿ ಮಾಡದಿದ್ದಲ್ಲಿ ಮಳೆಗಾಲ ಮುಗಿದ ನಂತರ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಸುಳಿಕೊಳೆ ಮತ್ತು ತಿರಿಕೊಳೆ ರೋಗಗಳು ಕಾಣಿಸಿಕೊಂಡು ಕೊಳೆಪೀಡಿತ ಮರಗಳು ಸಾಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೊಳೆ ರೋಗದ ರೋಗಕಾರಕವು ಪ್ರಕೃತಿಯಲ್ಲಿ ಹೇಗೆ ಯಾವಾಗಲೂ ಉಳಿದುಕೊಳ್ಳುತ್ತದೆ ಎಂದರೆ, ಹಿಂದಿನ ವರ್ಷ ಕಟಾವು ಮಾಡದೆ ಉಳಿದ ಸತ್ತ ಹಿಂಗಾರುಗಳಲ್ಲಿ, ಬುಡದಲ್ಲಿರುವ ರೋಗಪೀಡಿತ ಕಾಯಿಗಳಲ್ಲಿ ಮತ್ತು ಸುಳಿಕೊಳೆ ಪೀಡಿತ ಭಾಗಗಳಲ್ಲಿ ಈ ರೋಗಾಣುಗಳು ಶಿಲೀಂಧ್ರ ತಂತು ಅಥವಾ ಕ್ಲಮೈಡೋಸ್ಪೋರ್ಸ್ ಅಥವಾ ಊಸ್ಪೋರ್ಸ್ ರೂಪದಲ್ಲಿ ಸುಪ್ತ ವ್ಯವಸ್ಥೆಯಲ್ಲಿರುತ್ತದೆ. ರೋಗ ಹರಡುವಿಕೆಗೆ ಸಹಾಯ ಮಾಡುವ ಮುಖ್ಯ ಅಂಶಗಳು: ಕಾಯಿಗಳ ಮೇಲೆ ಸತತವಾಗಿ ತೇವಾಂಶವಿದ್ದು ಬಿಟ್ಟು ಬಿಟ್ಟು ಬರುವ ಮಳೆ, ಬಿಸಿಲು, ಶೀತಗಾಳಿ ಹಾಗೂ ಮೋಡ ಕವಿದ ವಾತಾವರಣವು ರೋಗಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ವಾತಾವರಣದ ಉಷ್ಣಾಂಶ 15ರಿಂದ 20 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದು, ತೇವಾಂಶ 90ಕ್ಕಿಂತ ಹೆಚ್ಚಾಗಿದ್ದಲ್ಲಿ ರೋಗಾಣುಗಳ ಬೆಳವಣಿಗೆ ಮತ್ತು ಎಳೆಗಾಯಿಗಳ ಮೇಲೆ ಸೋಂಕು ಹರಡಲು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಮುನ್ನೆಚ್ಚರಿಕೆ ಕ್ರಮಗಳು: ಸತ್ತ ಹಿಂಗಾರುಗಳನ್ನು ತೆಗೆದು ನಾಶಪಡಿಸುವುದು, ಕಳೆದ ವರ್ಷ ಮರದ ಬುಡದಲ್ಲಿ ಬಿದ್ದಿರುವ ರೋಗಪೀಡಿತ ಉದರಿದ ಕಾಯಿಗಳನ್ನು ಆರಿಸಿ ಸುಡುವುದು, ಸುತ್ತಲೂ ಇರುವ ಮರಗಳ ಅಥವಾ ಸುಳಿ ಭಾಗಗಳ ಗೊಂಚಲುಗಳಿಗೆ 1% ಬೋರ್ಡೋ ದ್ರಾವಣ ಸಿಂಪಡಿಸುವುದು. ಬೋರ್ಡೋ ದ್ರಾವಣ ಸಿಂಪಡಿಸಿದ ನಂತರ ರೆಡೋಮಿಲ್ ಎಂಜೆಡ್ 2 ಗ್ರಾಂ, ಫಜಟೈಲ್ AL 0.15 ಮಿಲಿಲೀಟರ್ ಅಥವಾ ಮ್ಯಾಕೋಜೆಬ್ 2 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು. ತೋಟದಲ್ಲಿ ಸರಾಗವಾಗಿ ಗಾಳಿ ಆಡಲು ಅಂತರ ಬೆಳೆಗಳಾದಂತಹ ಲವಂಗ, ಕಾಳುಮೆಣಸು, ದಾಲ್ಚಿನ್ನಿ, ಕೋಕೋ ಇತ್ಯಾದಿಗಳ ಅಗತ್ಯಕ್ಕಿಂತ ಹೆಚ್ಚಿನ ರೆಂಬೆಗಳನ್ನು ತೆಗೆದುಹಾಕುವುದು. ತೋಟದಲ್ಲಿ ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ತೆಗೆಯುವುದು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಿತ ಪ್ರಮುಖ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಹಾಗೂ ಲಘು ಪೋಷಕಾಂಶಗಳಾದ ಸತು, ಬೋರಾನ್, ಮೆಗ್ನೀಷಿಯಂ ಮುಂತಾದವುಗಳನ್ನು ಅವಶ್ಯಕತೆ ಇದ್ದಲ್ಲಿ ವರ್ಷಕ್ಕೆ 2 ಬಾರಿ ನೀಡಬೇಕು.